ಶೃಂಗೇರಿ ಮತ ಎಣಿಕೆ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಬಿಗ್ ಟ್ವಿಸ್ಟ್. ಮರು ಮತ ಎಣಿಕೆಯ ಅಂತಿಮ ಫಲಿತಾಂಶ ಪ್ರಕಟ. 52 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವು. 2023ರಲ್ಲಿ ಸೋತಿದ್ದ ಬಿಜೆಪಿಯ ಜೀವರಾಜ್ಗೆ ಈಗ ಗೆಲುವು. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಮ್ಯಾಜಿಕ್ ಆಗಿದೆ. ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ರಾಜೇಗೌಡಗೆ ಬಿದ್ದಿದ್ದ 318 ಮತ ಅಸಿಂಧು ಅಂತ ಘೋಷಣೆಯಾಗಿದೆ. 2023ರಲ್ಲಿ 101 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಹೈಕೋರ್ಟ್ ಸೂಚನೆಯಂತೆ ಅಂಚೆ ಮತಗಳನ್ನ ಮರು ಎಣಿಕೆ ಕೂಡ ಮಾಡಲಾಗಿತ್ತು. 1822 ಅಂಚೆ ಮತಗಳನ್ನ ಮರುಪರಿಶೀಲಿಸಿ ಎಣಿಕೆ ಮಾಡಲಾಗಿದೆ. ಮುಚ್ಚಿದ್ದ ಲಕೋಟೆಯಲ್ಲಿ ಕೋರ್ಟ್ಗೆ ಫಲಿತಾಂಶ ರವಾನಿಸಲಾಗಿದೆ. ಶೃಂಗೇರಿಯ ಚುನಾವಣಾಧಿಕಾರಿಯಿಂದ ಮಾಹಿತಿ ಲಭ್ಯ ಆಗಿರುವಂತದ್ದು. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಬಿಗ್ ಟ್ವಿಸ್ಟ್. ಮರು ಮತ ಎಣಿಕೆಯ ಅಂತಿಮ ಫಲಿತಾಂಶ ಪ್ರಕಟಗೊಂಡಿದೆ. 52 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವು ಸಾಧಿಸಿದ್ದಾರೆ. 2023ರಲ್ಲಿ ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಈಗ ಗೆಲುವನ್ನ ಪಡೆದುಕೊಂಡಿದ್ದಾರೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಮ್ಯಾಜಿಕ್ ಆಗಿರುವಂತದ್ದು. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಈಗ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮರು ಮತ ಎಣಿಕೆಯ ಅಂತಿಮ ಫಲಿತಾಂಶ ಪ್ರಕಟ ಆಗಿರುವಂತದ್ದು. 52 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವು ಸಾಧಿಸಿದ್ದಾರೆ. 2023ರಲ್ಲಿ ಇದೇ ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ ಗೆಲುವು ಸಾಧಿಸಿದ್ರು. ಶೃಂಗೇರಿ ಕ್ಷೇತ್ರದ ಅಂಚೆ ಮರು ಮತ ಎಣಿಕೆಯಲ್ಲಿ ಈಗ ಮ್ಯಾಜಿಕ್ ಆಗಿರುವಂತದ್ದು. ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆಯೊಂದು ಬಾಕಿ ಇದೆ. ರಾಜೇಗೌಡಗೆ ಬಿದ್ದಿದ್ದ 318 ಮತಗಳು ಅಸಿಂಧು ಅಂತ ಘೋಷಣೆ ಕೂಡ ಆಗಿರುವಂತದ್ದು. 2023ರಲ್ಲಿ 201 ಮತಗಳಿಂದ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷದ ರಾಜೇಗೌಡ. ಹೈಕೋರ್ಟ್ ಸೂಚನೆಯಂತೆ ಈಗ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಮರುಮತ ಎಣಿಕೆ ನಡೆದಿರುವುದು ಅಂಚೆ ಮತಗಳು ಮಾತ್ರ. ಏನು ಮರುಮತ ಎಣಿಕೆ ನಡೆದಿದೆ ಅಲ್ಲ, ಅದು ಅಂಚೆ ಮತಗಳು ಮಾತ್ರ ಅಂತ ಹೇಳಲಾಗ್ತಾ ಇದ್ದು. ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮಾತುಗಳನ್ನಾಡಿದ್ದಾರೆ. ಅಧಿಕೃತ ಅಂತರದ ಬಗ್ಗೆ ಈಗ ನಾನು ಏನನ್ನೂ ಹೇಳಲ್ಲ, ಆದ್ರೆ ನಾನು ಮುನ್ನಡೆಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ ಜೀವರಾಜ್. 3 ವರ್ಷದ ಕಾನೂನು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ಬಿಜೆಪಿ ಜೀವರಾಜ್ ಹೇಳಿರುವಂತದ್ದು. ಅತ್ತ ಕಾಂಗ್ರೆಸ್ ಪಾಳ್ಯದಲ್ಲಿ ಮಡುಗಟ್ಟಿದ ನಿರಾಸೆ. ಇದು ಅನ್ಯಾಯ ಅಂತಿದೆ ಕಾಂಗ್ರೆಸ್. ಕಾನೂನು ಹೋರಾಟಕ್ಕೆ ಏನು ಗೋಲ್ಮಾಲ್ ಆಗಿದೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಅಂಚೆ ಮತ ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಮುರೋಹಳ್ಳಿ ದೂರನ್ನ ನೀಡಿದ್ದಾರೆ. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿರುವಂತದ್ದು. ಗೋಲ್ಮಾಲ್ ಆಗಿದೆ ಈ ಒಂದು ಮತ ಎಣಿಕೆಯಲ್ಲಿ. ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೂಡ ಮಾತನಾಡಿದ್ರು. ಅಧಿಕೃತವಾಗಿ ಅಂತರದ ಬಗ್ಗೆ ನಾನು ಈಗೇನು ಕೂಡ ಮಾತನಾಡಲ್ಲ ಅಂತ ಹೇಳಿದ್ರು. ಆದ್ರೆ ಮುನ್ನಡೆಯಲ್ಲಿದ್ದೇನೆ ಅಂತ ಹೇಳಿಕೊಂಡಿದ್ರು ಜೀವರಾಜ್. 3 ವರ್ಷದ ಕಾನೂನು ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಮಡುಗಟ್ಟಿದೆ ನಿರಾಸೆ. ಇತ್ತ ಕಾಂಗ್ರೆಸ್ ಅನ್ಯಾಯ ಅಂತ ಹೇಳ್ತಾ ಇರುವಂತದ್ದು. ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಯಾ, ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಅಂತ ಕೂಡ ಹೇಳ್ತಾ ಇದೆ ಕಾಂಗ್ರೆಸ್ ಪಕ್ಷ. ಟ್ಯಾಂಪರಿಂಗ್ ಆಗಿದೆ, ಅಂಚೆ ಮತಗಳು ಟ್ಯಾಂಪರಿಂಗ್ ಆಗಿದೆ ಅಂತ ಕಾಂಗ್ರೆಸ್ ಮುಖಂಡ ಸುಧೀರ್ ಅವರು ದೂರನ್ನ ನೀಡಿದ್ದಾರೆ. ಚಿಕ್ಕಮಗಳೂರಿನ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಚಿಕ್ಕಮಗಳೂರು ನಗರದ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರನ್ನ ನೀಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತು ಅಂದಿನ ಚುನಾವಣಾ ಅಧಿಕಾರಿಯ ವಿರುದ್ಧ ಕೂಡ ಈಗ ದೂರು ದಾಖಲಾಗಿರುವಂತದ್ದು. ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೂಡ ಮಾತುಗಳನ್ನಾಡಿದ್ರು. ಅಧಿಕೃತ ಅಂತರದ ಬಗ್ಗೆ ನಾನೀಗೇನು ಹೇಳೋದಕ್ಕೆ ಹೋಗಲ್ಲ, ಆದ್ರೆ ಮುನ್ನಡೆಯಲ್ಲಿದ್ದೇನೆ ಅಂತ ಮಾತುಗಳನ್ನ ಆಡಿದ್ರು. ಗೆಲುವಿನ ಕುರಿತು ಬಿಜೆಪಿ ಅಭ್ಯರ್ಥಿ ಹೇಳಿರುವಂತಹ ಮಾತುಗಳು. 3 ವರ್ಷದ ಕಾನೂನಿನ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ನಿರಾಸೆ ಹೆಚ್ಚಾಗಿ ಹೋಗಿದೆ. ಇದು ಅನ್ಯಾಯ ಅಂತ ಹೇಳ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ. ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ, ಇಲ್ಲೇನೋ ಗೋಲ್ಮಾಲ್ ಆಗಿದೆ, ಅಂಚೆ ಮತ ಟ್ಯಾಂಪರಿಂಗ್ ಆಗಿದೆ ಅನ್ನುವ ಆರೋಪ ಈಗ ಕೇಳಿ ಬಂದಿದೆ. ಕಾಂಗ್ರೆಸ್ ಮುಖಂಡ
ಸುಧೀರ್ ಕುಮಾರ್ ಅವರು ಈಗ ದೂರನ್ನ ನೀಡಿದ್ದಾರೆ ಚಿಕ್ಕಮಗಳೂರು ನಗರದ ಪೊಲೀಸ್ ಠಾಣೆಯಲ್ಲಿ. ಈ ಕುರಿತಂತೆ ದೂರನ್ನ ನೀಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹಾಗೆ ಅಂದಿನ ಚುನಾವಣಾ ಅಧಿಕಾರಿ ಯಾರಿದ್ರು ಅವರ ವಿರುದ್ಧವಾಗಿ ಈಗ ದೂರನ್ನ ನೀಡಿರುವಂತದ್ದು. ಗೆಲುವಿನ ಕುರಿತು ಈಗ ಬಿಜೆಪಿ ಅಭ್ಯರ್ಥಿ ಮಾತನಾಡಿದ್ರು. ಒಂದು ಕಡೆ ವಿಶ್ವಾಸವನ್ನ ತೋರಿಸ್ಕೊಳ್ತಾ ಇದ್ದಾರೆ. ಇದು ಕಾನೂನು ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ. 3 ವರ್ಷದ ಕಾನೂನು ಹೋರಾಟ ಏನ್ ಮಾಡ್ಕೊಂಡು ಬಂದಿದ್ವಲ್ಲ ಅದಕ್ಕೆ ಸಿಕ್ಕಿರುವಂತಹ ಜಯ ಅಂತ ಅವ್ರು ಹೇಳ್ತಿದ್ರೆ, ಇತ್ತ ಕಾಂಗ್ರೆಸ್ನ ಏನು ಸೋತಿರುವಂತಹ ಅಭ್ಯರ್ಥಿ ಹಾಗೆ ಮುಖಂಡರು, ಅಲ್ಲಿನ ಮುಖಂಡರು ಈಗ ನಾವು ಇಲ್ಲೇನೋ ಗೋಲ್ಮಾಲ್ ಆಗಿದೆ, ಹಾಗಾಗಿ ನಾವು ಬಿಜೆಪಿ ಅಭ್ಯರ್ಥಿ ಜೊತೆಗೆ ಅವತ್ತಿದ್ದಂತಹ ಚುನಾವಣಾ ಅಧಿಕಾರಿಯ ವಿರುದ್ಧ ಈಗ ದೂರನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಅಂಚೆ ಮತ ಟ್ಯಾಂಪರಿಂಗ್ ಆಗಿದೆ ಅನ್ನುವಂಥ ಆರೋಪ ಕೂಡ ಮಾಡ್ತಿದ್ದಾರೆ. ಈ ಕುರಿತಂತೆ ಚಿಕ್ಕಮಗಳೂರು ನಗರದ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ.